ಹೊಸ ಧೈರ್ಯ ತುಂಬಿದ್ರು. ನಿಧಾನವಾಗಿ ದಿನದಿಂದ ದಿನಕ್ಕೆ ನಿಮಗೆ ಈ ಟೀಕೆ ಟಿಪ್ಪಣಿಗಳು, ನೆಗೆಟಿವ್ ಕಮೆಂಟ್ಸ್ಗಳು ಅಭ್ಯಾಸ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ನೀವು ಟೀಕೆಗಳನ್ನು ಫೇಸ್ ಮಾಡೋ ಬಗೆ ಹೇಗೆ? ಸರ್, ನಮ್ಮ ತಂದೆ ಹೇಳ್ಕೊಟ್ಟಿದ್ದಾರೆ, ಮಗನೇ ಬೈಯೋರನ್ನ ನಮಗೆ ಒಳ್ಳೇದು ಮಾಡ್ತಾರಂತೆ ಅಂದ್ಕೊಳ್ಳೋ ಅಂತ. ಬೈದಾಗಲೇ ಸರ್ ನಾನು 5 ಸಿನಿಮಾ ಮಾಡಿದ್ದು. ಬೈದೇ ಹೋಗಿದ್ರಿ ಇನ್ನೊಂದು ಸಿನಿಮಾ ಮಾಡಿ ಮನೇಲಿ ಮಲಗಿರ್ತಿದ್ದೆ. ಬೈದಿದ ತಕ್ಷಣ ಚಂದ್ರು ಸಾಕಾಗ್ತಿಲ್ಲ ನಿನಗೆ ಕಬ್ಜಾಗ ಏನೋ ಅಂದ್ರಲ್ಲ, ಮಗನೇ ಮಾಡೋ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಅಂತ ಮಾಡ್ತಿದ್ದೀನಿ ಸರ್. ಈಗ 5 ಸಿನಿಮಾ ಮಾಡ್ತಿದ್ದೀನಿ, ಅದ್ರ ಮೇಲೆ ನೆಕ್ಸ್ಟ್ ಅನೌನ್ಸ್ ಮಾಡ್ತೀನಿ ನೋಡಿ ಸರ್. ಅಂದರೆ ನಾನು ಏನು ಹೇಳ್ತೀನಿ ಅಂದರೆ, ಬೈದಾಗ ನಮಗೆ ಬುದ್ಧಿ ಹೇಳ್ದಂಗೆ ಆಗುತ್ತೆ. ಸೊ ಕಮೆಂಟ್ಗಳನ್ನು ನನ್ನ ಜೀವನದಲ್ಲಿ ನಾನು ನೋಡಲ್ಲ. ಬಟ್ ನನಗೆ ನಿಮ್ಮಂಥವ್ರು ಹೇಳಿದಾಗ ಓದಿದಾಗ ಓಕೆ ತಪ್ಪಾಗಿದ್ದಾಗ ನನಗೆ ಅನಿಸುತ್ತೆ ಸರ್, ಸೆನ್ಸ್ ಇದೆ ನನಗೆ, ಭಾಳ ಚಕ್ರಗಳು ಚೆನ್ನಾಗಿ ಓಪನ್ ಆಗಿದೆ. ಓ ತಪ್ಪು ಮಾಡಿದ್ಯಾ, ಇದನ್ನು ತಿದ್ಕೋ, ಇದು ಸರಿ ಮಾಡ್ಕೋ, ಮುಂದಕ್ಕೆ ಹೋಗು, ಹೀಗೆ ಹೋಗ್ತಾ ಇರ್ತೀನಿ ಸರ್. ಆನಂದ್ ಪಂಡಿತ್ ಅನ್ನೋರು ನಾನು ಕೊಲಾಬರೇಷನ್ ಆಗ್ತಾರೆ ಅಂದರೆ ಎಷ್ಟೋ ಜನ ಮೀಟ್ ಮಾಡೋಕ್ಕೂ ಆಗಲ್ಲ. ನೀವು ರಿಲೀಸ್ ಇರಲಿ, ಇವತ್ತು ನನಗೆ ಬ್ಲೆಸ್ ಮಾಡಿ ಹಿಂದಿಗೆ ರೆಡಿ ಇದ್ದಾರೆ. ನನ್ನ ಕೊಲಾಬರೇಷನ್ ಟೀಮ್ ಹಂಗಿದೆ. ಅಂದರೆ ಇದೆಲ್ಲ ಆಗಿದ್ದು ಯಾವುದರಿಂದ ಹೇಳಿ, ಒಂದು ಕನ್ನಡ ಚಿತ್ರರಂಗದ ಒಂದು ದೊಡ್ಡ ಸಿನಿಮಾ ಬಂದಾಗ ಮಾಡಬೇಕು ಅಂದ್ಕೊಂಡೆ ಸರ್. ಎಷ್ಟು ಜನ ಅಂದ್ಕೊಂಡ್ರಿ ಇಂಡಸ್ಟ್ರಿ ಬೆಳೆಯುತ್ತೆ ಅಲ್ವಾ, ನನಗೂ ಅನ್ನಿಸ್ತು, ಮಾಡಿದೆ ಸರ್. ರಿಸಲ್ಟ್ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡು, ನನ್ನ ದೇವ್ರು ಚೆನ್ನಾಗಿಟ್ಟಿದ್ದಾನೆ ನೋಡಿ, ನಂಗೆ ದೇವ್ರ ಥರ ಈ ಥರ ದೊಡ್ಡವರು ಇದ್ದಾರೆ, ಅವ್ರ ಜೊತೆ ಸಂಬಂಧಗಳು ಚೆನ್ನಾಗಿದ್ದಾವೆ. ಸಂಬಂಧಗಳು ಚೆನ್ನಾಗಿಟ್ಕೊಂಡು ಅಲ್ವಾ ಸರ್ ಜೀವನ ಚೆನ್ನಾಗಿರೋದು. ನಮ್ಮ ಸಾಹೇಬರು ಮಂಜುನಾಥ್ ಹೆಗಡೆ ಸಾಹೇಬರು ಅವ್ರು ಎಲ್ಲಿ ಬರಲ್ಲ ಸರ್, ಅವರೆಲ್ಲ ನನಗೆ ಹಿಂದೆ ಇದ್ದಾರೆ. ಬಿಕಾಸ್ ನಾನು ಉಳಿಸ್ಕೊಂಡ್ಬಂದಿದ್ದೀನಿ. ಈಗ ನಮ್ಮ ನಾಗಭೂಷಣ್ ಅವ್ರು ಇರ್ಬೋದು, ನಮ್ಮ ಕೃಷ್ಣ ಅವ್ರು ಇರ್ಬೋದು, ನಾನು ಯಾವಾಗಲೂ ಗುಡ್ ಹ್ಯೂಮನ್ ಬೀಯಿಂಗ್ ಆಗಿ ಅವ್ರ ಜೊತೆ ಚೆನ್ನಾಗಿರ್ತೀನಿ. ದುಡ್ಡಲ್ಲಿ ಅಳಿಯೋಕ್ಕಾಗಲ್ಲ ಸರ್, ನಮ್ಮ ಕ್ಯಾರೆಕ್ಟ್ರಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಅಳಿಯೋದು. ಸೊ ನನಗೆ ನನ್ನ ತಂದೆ ಬೈದವ್ರ ಬಗ್ಗೆ ಕೋಪ ಮಾಡ್ಕೋಬೇಡ, ಬೈದಾಗ ಅದನ್ನು ಇನ್ನೂ ಸ್ವಲ್ಪ ತಿದ್ದುಕೊಂಡು ನೆಕ್ಸ್ಟ್ ಲೆವೆಲ್ಗೆ ಬಿಡಿ ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಕಮೆಂಟ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಯಾರ ಬಗ್ಗೆ ಕಮೆಂಟ್ ಮಾಡ್ತಾರೆ ಗೊತ್ತಾ ಸರ್, ಬೆಳೀತಾ ಇರೋರ ಬಗ್ಗೆ ಕಮೆಂಟ್ ಮಾಡ್ತಾರೆ, ಮನೇಲಿ ಮಲಗಿರೋರ ಬಗ್ಗೆ ಏನು ಮಾಡ್ತಾರೆ ಅಲ್ವಾ ಸರ್. ಹಾಗಾಗಿ ಅದನ್ನು ಪಾಸಿಟಿವ್ ಆಗಿ ತಗೋತೀನಿ. ಸಿನಿಮಾ ಮಾಡೋಣ ಸರ್, ಏನು ಮಾಡಿದ್ರು ಕನ್ನಡ ಇಂಡಸ್ಟ್ರಿ, ದೇವ್ರು ಎಲ್ಲಿವರೆಗೂ ಅವಕಾಶ ಕೊಡ್ತಾನೋ ಅಲ್ಲಿವರೆಗೂ ಚೆನ್ನಾಗಿ ಮಾಡೋಣ. ಯಾವಾಗ ಬೇಡ ಅಂತ ಹೇಳ್ತಾನೋ ಆವಾಗ ಮನೆಗೆ ಹೋಗೋಣ. ನಾವು ರೈತರ ಮಕ್ಕಳು, ಅವಾಗೂ ತಲೆ ಕೆಡಿಸ್ಕೊಳ್ಳೋದು, ಜಮೀನಿದೆ, ಕೆಲಸ ಮಾಡೋಣ, ಅದಕ್ಕೂ ರೆಡಿ ಇದ್ದೀವಿ. ಅಮ್ಮ ಹಠ ಬಂತು, ನಿಜ ನೀವು ಹೇಳಿದ್ದು. ಯಾವಾಗ ಬಂತು ಗೊತ್ತಮ್ಮ, 2002 ಫೆಬ್ರವರಿ 14ನೇ ತಾರೀಕು ನಾನು ಬೆಂಗಳೂರಿಗೆ ಬಂದು ಮೆಜೆಸ್ಟಿಕ್ ಪ್ಲಾಟ್ಫಾರ್ಮಲ್ಲಿ ಮಲ್ಕೊಂಡಲ್ಲ, ಅವತ್ತು ಹಠ ಬಂತು. ಅವತ್ತೇ ಭಯ ಆಗಿಲ್ಲ ನಮ್ಗೆ, ಇಲ್ಲಿ ಯಾರು ನೆಂಟರು, ನಮ್ಮ ಮನೆ ಯಾವುದು ಅಂತ. ಮೆಜೆಸ್ಟಿಕ್ ಪ್ಲಾಟ್ಫಾರ್ಮಲ್ಲಿ ಮಲಗಿದಾಗ ಯಾರೂ ಇಲ್ಲ, 100-150 ರೂಪಾಯಿ ಕಾಸಿತ್ತು. ಅವತ್ತೇ ಭಯ ಆಗಿಲ್ಲ. ಕಬ್ಜಾ ಅಂತ ಸಿನಿಮಾ ಮಾಡಿ 100 ಕೋಟಿ ಮೇಲೆ ಬಿಸ್ನೆಸ್ ಮಾಡಿ ಎಂಟೈರ್ ಪ್ಯಾನ್ ಇಂಡಿಯಾ, ಮತ್ತು ನಮ್ಮ ಸಾಹೇಬರು, ಮಿನಿಸ್ಟರ್ ಸಾಹೇಬರು, ನಮ್ಮ ಇಂಥವ್ರು ಎಲ್ಲ ನನ್ನ ಜೊತೆಗಿದ್ದಾಗ ನನಗೆ ಯಾವುದಮ್ಮ ಭಯ. ಇನ್ನು 5 ಸಿನಿಮಾ ಅಲ್ಲ 50 ಸಿನಿಮಾ ಮಾಡ್ತೀನಿ. ಸುದೀಪ್ ಸರ್ ಹೇಳಿದ್ಮೇಲೆ, ಸುದೀಪ್ ಸರ್ ಹತ್ರ ಯಾವಾಗ ಹೋದ್ರು ನನಗೆ ಬಾಚಿನ ಅಂತಾರೆ. ಉಪ್ಪಿ ಸರ್ ಹತ್ರ ಯಾವಾಗಲೂ ಹೋದ್ರು ನನ್ನ ಬಾ ನೀನು ಯಾವಾಗ ನಾನು ಕೇಳ್ಬೇಡ ಅನೌನ್ಸ್ ಮಾಡು ಅಂತಾರೆ. ಪ್ರೇಮ್ ಅವ್ರು ಇರ್ಬೋದು, ನನಗೆ ಸಿನಿಮಾ ಮಾಡಿರೋ ಎಲ್ಲರೂ ಅವ್ರ ಶಕ್ತಿ ಇದೆ. ಯಾರೋ ಕೆಲವರು ಇರ್ತಾರಲ್ವಮ್ಮ, ಈಗ ಹಾಂ ಅಮ್ಮ, ಈ ವಿಚಾರದಲ್ಲಿ ನಾನು ನಿಮಗೆ ಹೇಳು ಅಂದರೆ ಹೇಳ್ತೀನಿ, ದಯವಿಟ್ಟು ನೀವೆಲ್ಲರೂ ಸಪೋರ್ಟ್ ಮಾಡಿ. ಪ್ಯಾನ್ ಇಂಡಿಯಾ ಅಂದರೆ ನಮ್ಮದೇ ಇಂಡಿಯಾ, ಕಂಡೋರ್ ಇಂಡಿಯಾ ಅಲ್ಲ, ನಮ್ಮದೇ ಇಂಡಿಯಾ. ಕನ್ನಡದ ಚಿತ್ರವನ್ನು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ತಗೊಂಡೋದಾಗ ಅಮ್ಮ, ಈಗ ಕನ್ನಡಕ್ಕೆ ಸಿನಿಮಾ ಮಾಡ್ತೀನಿ ನಾನು, ಚಿಕ್ಕ ಪಿಕ್ಚರೇ ಅನ್ಕೊಳ್ಳಿ, ಒಂದು 300 ಥಿಯೇಟ್ರಲ್ಲಿ ಹಾಕೊಂಡ್ಬಿಟ್ಟು ನನ್ನ ಮನೇಲಿ ಇದ್ರೆ ಸಾಕಾ? ಇದೇ ಪಿಕ್ಚರ್ನ ನಮ್ಮದೂ ಒಂದಿದೆ ಅಂತೇಳಿ 3000 ಥಿಯೇಟ್ರ್ ಹಾಕಿದ್ರೆ ಎನಿ ಪ್ರಾಬ್ಲಮ್ ಅಮ್ಮ? ತಪ್ಪೇನಿಲ್ಲ ಅಲ್ಲ. ನಮ್ಮ ಚಿತ್ರನ ಬೇರೆ ಕಡೆ ತೊಗೊಂಡು ಹೋಗ್ಬೇಕು ಅನ್ನೋ ಡೈರೆಕ್ಟರ್ ಎಷ್ಟು ಜನ ಇದ್ದಾರಮ್ಮ, ಆಸೆ ಎಷ್ಟು ಜನ ಇದ್ದಾರಮ್ಮ, ಎಲ್ಲರೂ ಅನ್ಕೊಳ್ಳಿ ಅನ್ನೋ ನನ್ನ ಆಸೆ. ಇದರಿಂದ ನಮ್ಮದೇ ಇಂಡಸ್ಟ್ರಿ ಬೆಳೆಯುತ್ತಮ್ಮ. ಯಾವುದೋ ಸಿನಿಮಾ ಬಂದಾಗ ನಾವು ವಿಸಿಲ್ ಹೊಡ್ಕೊಂಡು ನೋಡ್ತೀವಿ. ಪ್ರಯತ್ನ ಮಾಡೋರಿಗೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ನಾವೆಲ್ಲ ಬೆಳೆದಿರೋದು, ನಿಮ್ಮಗಳ ಸಪೋರ್ಟಿಂದನೇ ಇಂಡಸ್ಟ್ರಿ ಹಿಂಗೆ ಆಗಿರೋದು. ಅಮ್ಮ, ನಾನು ಪ್ಯಾನ್ ಇಂಡಿಯಾ ಸಿನಿಮಾ ಎಲ್ಲರೂ ಮಾಡಿ ಅಂತೀನಿ. ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಆಗುತ್ತೆ, ಚೆನ್ನಾಗಿ ಮಾಡಿ. ಬಟ್ ಪ್ಯಾನ್ ಇಂಡಿಯಾ ಮಾಡಬೇಡಿ ಅನ್ಬೇಡಿ. ನೀವು ಮಾಡೋ ಎಲ್ಲ ಸಿನಿಮಾನು ಎಲ್ಲ ಕಡೆ ಹೋಗಲಿ ಅಂತ ಆಸೆ ಪಡಿ. ಆಮೇಲೆ ಇನ್ನೂ ಒಂದು ವಿಚಾರ ಹೇಳ್ತೀರಮ್ಮ, ಸುಮ್ಮನೆ ಯಾರ್ಯಾರು ಮಾತಾಡ್ತಾರೆ ಅಮ್ಮ, ಕರ್ನಾಟಕದಲ್ಲಿ ರಿಲೀಸ್ ಮಾಡೋದಕ್ಕೆ ಭಾಳ ಕಷ್ಟ. ಯಾವುದೋ ಭಾಷೆಯಲ್ಲಿ ಹೋಗಿ ಒಂದು ಕನ್ನಡ ಸಿನಿಮಾನ ಇಟ್ಕೊಂಡು ತೆಲುಗು ಅಲ್ಲಿ, ತಮಿಳಲ್ಲಿ, ತೆಲುಗು ಅಲ್ಲಿ. ಅಮ್ಮ, ಕಬ್ಜಾ ನಾನು ಸುಮಾರು ಒಂದು 35 ದೇಶದಲ್ಲಿ ರಿಲೀಸ್ ಮಾಡಿದ್ದೀನಿ. ಕತಾರ್, ಉಪ್ಪಿ ಸರ್ ಕರ್ಕೊಂಡು ಕತಾರಲ್ಲಿ ಪ್ರಮೋಷನ್ ಮಾಡಿದ್ದೀನಿ ಕನ್ನಡದೊಂದು ಸಿನಿಮಾ ಅಂತ. ಒಮಾನ್, ದುಬೈ, ಎಲ್ಲಿನ ಕೇಶವರ, ಎಲ್ಲಿನ ಆರ್ಚಂದ್ರು, ಒಮಾನಲ್ಲಿ ನಾನು ಇವೆಂಟ್ ಮಾಡಿದ್ದೀನಿ. ಅಂದರೆ ನನಗೆ ಗೊತ್ತಾಯ್ತಮ್ಮ, ಗಲ್ಫ್ ಕಂಟ್ರೀಸಲ್ಲಿ 300 ಥಿಯೇಟ್ರ್ ಇದೆ. ಎಷ್ಟಿದೆ ಗೊತ್ತಮ್ಮ? 300 ಥಿಯೇಟ್ರು ಕರ್ನಾಟಕದಲ್ಲಿ ಎಷ್ಟು ಬಿಸ್ನೆಸ್ ಆಗುತ್ತೋ ಅಷ್ಟಲ್ಲಿ ಆಗುತ್ತೆ. ಕ್ಯಾಪ್ಚರ್ ಮಾಡ್ತಿಲ್ಲ ಯಾರೂ. ನಾನು 4-5 ದಿನ ಅಲ್ಲಿದ್ದೆ, ಅಲ್ಲಿರ್ತಕ್ಕಂಥ ಡಿಸ್ಟ್ರಿಬ್ಯೂಟರ್ ಜೊತೆ ಮಾತಾಡಿದೆ. ನನಗೆ ಅನ್ನಿಸ್ತು ಸಿನಿಮಾದಲ್ಲಿ ಇಷ್ಟು ಪೊಟೆನ್ಷಿಯಲ್ ಇದೆ, ನಾವು ಯಾರು ತಗೊಳ್ತಾ ಇಲ್ವಲ್ಲ ಅಂತ. ನಮ್ದಮ್ಮ ಇಂಡಿಯಾನೇ ಬಿಟ್ಬಿಡಿ ಅಮ್ಮ, ಒಂದು ಒಳ್ಳೆ ಸಿನಿಮಾ ಮಾಡಿ ಕಾಂತಾರ ಥರನೋ ಈ ಥರದ ಫಾದರ್ ಥರ ಕಂಟೆಂಟ್, ಚೆನ್ನಾಗಿರೋ ಕಂಟೆಂಟ್ ಮಾಡಿದ್ರೆ ಅಮ್ಮ ನಮಗೆ ಓವರ್ಸೀಸ್ ಬಿಸ್ನೆಸ್ ಕ್ರೋಸ್ ಟುಗೆದರ್ ಬರುತ್ತೆ ಅಮ್ಮ.
ಇದು ಪಾಪ ಮಾತಾಡಿದ್ರೆ ಅವ್ರು ಅತಿಶಯೋಕ್ತಿ ಅನ್ಕೊಳ್ತಾರೆ, ಅನ್ಕೊಂಡ್ರು ಪರವಾಗಿಲ್ಲ, ನೀವು ಕೇಳಿದ್ದಕ್ಕೆ ಹೇಳ್ತಿದ್ದೀನಿ. ಪ್ಯಾನ್ ಇಂಡಿಯಾ ಎಲ್ಲರೂ ಮಾಡಿ. ನೀವು ಮಾಡೋ ಸಿನಿಮಾನ ಈಸಿ ಇಲ್ಲ. ನಾನು ಹೇಳಿದ್ನಲ್ಲಿ ಹುಡುಗರನ್ನ ಏನಕ್ಕೆ ಕರೆದೆ ಅಂದರೆ 5 ಲ್ಯಾಂಗ್ವೇಜ್ಗೂ ಈ ಪೋಸ್ಟ್ರ್ ಹೋಗಿ ಅಲ್ಲೆಲ್ಲ ವೈರಲ್ ಆಗೋದಕ್ಕೆ ನಾವು ಎಷ್ಟು ಕಷ್ಟಪಡ್ತೀವಿ ಅಂದರೆ ನಾವು ಅನ್ಕೊಂಡಷ್ಟು ಈಸಿ ಅಲ್ಲ, ಕ್ವಶನ್ ಕೇಳಿದಷ್ಟು ಈಸಿ ಅಲ್ಲ. ಎಲ್ಲ ಲ್ಯಾಂಗ್ವೇಜ್ಗೂ ತಲುಪಿಸ್ತೀವಲ್ಲ, ಇಂಡೈರೆಕ್ಟ್ಲಿ ಸ್ಯಾಂಡಲ್ವುಡ್ ಸ್ಮೆಲ್ ಅಮ್ಮ ಇದು ಹೋಗೋದು, ಸ್ಯಾಂಡಲ್ವುಡ್ ಸ್ಮೆಲ್ ಹರಡೋದು. ಇದರಿಂದ ನಮ್ಮಗಳ ಎಫರ್ಟ್ ಇದೆ ಅಮ್ಮ. ಥ್ಯಾಂಕ್ ಯು.